ನೋಡಿ ರೋಡ್ ವಿಡ್ತ್ ಬಂದು ನಿಮಗೆ ಆರಾಮಾಗಿ 25 ಫೀಟ್ ರೋಡ್ ಇದೆ. ಅದು ಮೇನ್ ರೋಡು. ಈ ಮೇವ್ತಿಗೆ ಮೇನ್ ರೋಡಿಂದ 2ನೇ ಪೈಪ್ ಬರುತ್ತೆ. ನೋಡಿ ಮನೆ ನೋಡೋದಾದರೆ ನೀವು ಔಟ್ಸೈಡಿಂದ ಮನೆ ನೋಡ್ತೀವಿ ಅನ್ನೋದಾದರೆ ನೋಡಿ ಮನೆ ಇದು ಔಟ್ಸೈಡಿಂದ ಮನೆ ಚೆನ್ನಾಗೇ ಬಂದಿದೆ. ಜೋಗಿ ಮನೆ ಚೆನ್ನಾಗಿದೆಯಲ್ವ. ಬನ್ನಿ ನೋಡಿ ಇನ್ನು 2 ಗೇಟ್ ಇದೆ. 2 ಕಡೆನೂ 2 ಆರಾಮಾಗಿ 2 ಕಾರ್ ನಿಲ್ಲಿಸ್ಕೊಳಕ್ಕೆ ಫ್ರೀಯಾಗಿ ಬಿಟ್ಟಿದ್ದಾರೆ. 2 ಗೇಟಲ್ಲಿ ಆರಾಮಾಗಿ 2 ಕಾರ್ ಹೋಗುತ್ತೆ. ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆ ಕಾರ್ ಈ ಕಾರ್ ತೆಗಿಯೋಕ್ಕೆಲ್ಲ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಬನ್ನಿ ಈಗ ನಾವು ಒಳಗಡೆ ಹೋಗೋಣ. ನೋಡಿ ಇದು ಪಾರ್ಕಿಂಗ್ ಬರುತ್ತೆ. ಪಾರ್ಕಿಂಗ್ ಏರಿಯಾ ಫ್ರೀ ಆಗಿದೆ, ಫುಲ್ ಫ್ರೀ ಆಗಿದೆ. ಸ್ವಲ್ಪ ಐಟಮ್ ಎಲ್ಲ ಇಟ್ಟಿದ್ದಾರೆ, ಇನ್ನು ಫಿನಿಶ್ ಆಗಿಲ್ಲ. ಯಾಕಂದರೆ ಹೆಸರುಘಟ್ಟ ಮೇನ್ ರೋಡ್ ನಿಯರ್ ಇದೆ, ಸಪ್ತಗಿರಿ ಯೂನಿವರ್ಸಿಟಿ ಹತ್ರ ಇದೆ. ಹಾಗಾಗಿ ನಾನು ಉಳಿಯೋಣ ಬೇಗ ಮಾಡ್ತಾ ಇದ್ದೀನಿ. ಇಲ್ಲ ಸ್ವಲ್ಪ ಕೆಲಸ ಸಣ್ಣ ಪುಟ್ಟ ಕೆಲಸ ಇದೆ, ಎಲ್ಲ ಫಿನಿಶಿಂಗ್ ಫೈನಲ್ ಹಂತದಲ್ಲಿದೆ. ನಾವೀಗ ಗ್ರೌಂಡಲ್ಲಿ ನೋಡೋದಾದರೆ ಒಂದು ಡಬಲ್ ಬೆಡ್ರೂಮ್ ಮನೆ ಬರುತ್ತೆ. ಗ್ರೌಂಡ್ ಫ್ಲೋರ್ ನೋಡೋದಾದರೆ ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ. ಆ ಮನೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಒಂದು ಡಬಲ್ ಬೆಡ್ರೂಮ್ ಮನೆ. ಒಂದು 2 BHK ಹೌಸ್ ಇದು. ನೋಡಿ ಈ ಕಡೆ ಒಂದು ರೂಮ್ ಬರುತ್ತೆ, ಮತ್ತು ಈ ಕಡೆ ಒಂದು ರೂಮ್ ಬರುತ್ತೆ, ಟಾಯ್ಲೆಟ್ ಬರುತ್ತೆ, ಕಿಚನ್ನು, ದೇವ್ರ ಮನೆ. ಇಷ್ಟು ಈ ಮನೆ ಡೀಟೇಲ್ಸು. ಮತ್ತು ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಅಂತೂ ಈ ಮನೇಲಿ ಇಲ್ಲ, ಕಾಮನ್ ಟಾಯ್ಲೆಟ್ ಇರುತ್ತೆ. 2 ರೂಮ್ಗೆ ಸೇರಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಫ್ರೆಂಡ್ಸ್ ಇನ್ನೊಂದು ಏನಂದರೆ ಇದರಲ್ಲಿ ಡಿಸ್ಟರ್ಬೆನ್ಸ್ ಏನಿಲ್ಲ ಅಂದರೆ ನಿಮಗೆ ಆಲ್ರೌಂಡ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಯಾರದ್ದೇ ಗೋಡೆ ಯಾವ ಕಡೆಯಿಂದಲೂ ಯಾವ ಮನೆ ಗೋಡೆಗೂ ಜಾಯಿಂಟ್ ಅಂತೂ ಮಾಡಿಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಅದೊಂದು ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಓನರ್ ಇರೋವಂಥ ಮನೆನ. ಓನರ್ ಇರೋ ಮನೆ ತೋರಿಸೋದಾದರೆ ನಿಜವಾಗ್ಲೂ ರಿಚ್ ಮಾಡಿದ್ದಾರೆ. ಬರೀ ಎಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ, ಅದು ಫುಲ್ SS ರೈಲಿಂಗ್ಸೇ ಇದೆ. ಬನ್ನಿ ನಾನಿವಾಗ ನಿಮಗೆ ಓನರ್ ಇರುವಂಥ ಮನೆ ನೋಡುತ್ತೇನೆ. ಮನೆ ಚೆನ್ನಾಗಿದೆ. ನೋಡಿ ಸೇಫ್ಟಿ ಗೇಟ್ನ ಮಾಡಿದ್ದಾರೆ. ಸೇಫ್ಟಿ ಗೀಸ್ ಓನರ್ ಮನೆಗೆ ಸೇಫ್ಟಿ ಗಿಲ್ಲ ಕೊಟ್ಟಿದ್ದಾರೆ. ಇನ್ನು ಓನರ್ ಮನೆಗೆ ಒಂದು ರಿಚ್ ಆದ ವಿಂಡೋ ಕೂಡ ಇದೆ. ಅಷ್ಟೇ ರಿಚ್ ಆಗಿ ನಿಮಗೆ ವಾಸ್ಕಲ್ಲು ಮತ್ತು ಡೋರ್ನ ಮಾಡಿದ್ದಾರೆ. ನೋಡಿ ಡೋರ್ ಕೂಡ ಚೆನ್ನಾಗಿದೆ, ಮತ್ತು ವಾಸ್ಕಲ್ ಕೂಡ ಅಷ್ಟೇ ಥಿಕ್ನೆಸ್ ಆಗಿ ಹಾಕ್ಕೊಟ್ಟಿದ್ದಾರೆ. ನೋಡಿ ಡೋರ್ ನೋಡೋದಾದರೆ ನೀವು ಡಿಸೈನ್ ಆಗಲಿ, ಮತ್ತು ಡೋರ್ ಡಿಸೈನ್ ನೋಡಿ ಚೆನ್ನಾಗಿದೆಯಲ್ವಾ. ಡೋರ್ ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಲ್ ತೋರಿಸಿದ್ದೀನಿ ನೋಡಿ. ಇದು TV ಯೂನಿಟ್ ಬರುತ್ತೆ, ಫುಲ್ಲು ಬಿಗ್ಗೆಸ್ಟ್ TV ಯೂನಿಟ್ಟು. ಒಂದು ಸೈಡ್ ಫುಲ್ಲು ನಿಮಗೆ TV ಯೂನಿಟ್ನ ಕವರ್ ಮಾಡಿದ್ದಾರೆ. ಫುಲ್ ಒಂದು ಗೋಡೆ ಫುಲ್ಲಾಗಿ ಮಾಡಿದ್ದಾರೆ. ನಿಮಗೆ ಹಾಲು ಬಿಗ್ಗೆಸ್ಟ್ ಆಗಿದೆ, ನಿಜವಾಗ್ಲೂ ಫುಲ್ ಹಾಲಿದೆ. ಇನ್ನು ನೀವು ಲೆಫ್ಟ್ ಸೈಡ್ ತಗೊಳ್ಳೋದಾದರೆ ಕಿಚನ್ ಬರುತ್ತೆ. ನೋಡಿ ಇದು ಕಿಚನ್ ಫುಲ್ ಫ್ರೀ ಆಗಿದೆ. ನಿಮಗೆ ಫ್ರಿಜ್ ಪಾಯಿಂಟ್ ಕೂಡ ಇದೆ. ನೋಡಿ ಈ ಕಡೆ ನೋಡೋದಾದರೆ ಕಿಚನ್ ಪಕ್ಕದಲ್ಲೇ ದೇವ್ರ ಮನೆನ ಜೋಗಿ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆ ಕೂಡ ಚೆನ್ನಾಗಿದೆ. ನಿಮಗೆ ಯುಟಿಲಿಟಿ ಕೂಡ ಇದೆ. ನೋಡಿ ಯುಟಿಲಿಟಿ ಎಲ್ಲ ಆರಾಮಾಗಿ, ಮತ್ತು ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಯುಟಿಲಿಟಿ ಫುಲ್ ಸೇಫ್ಟಿ ಆಗಿದೆ. ಇನ್ನು ಕಿಚನಲ್ಲಿ ನಿಮಗೆ ಎಲ್ಲ ಥರ ರೆಡಿ ಇದೆ, ಎಲ್ಲ ಫುಲ್ ಫಿನಿಶ್ ಆಗಿದೆ. ಕಿಚನ್ನು ಏನು ಬ್ಯಾಲೆನ್ಸ್ ಇಲ್ಲ. ಒಟ್ಟು 3 ಬೆಡ್ರೂಮ್ ಬರುತ್ತೆ ಓನರ್ ಮನೇಲಿ. 3 ಬೆಡ್ರೂಮಲ್ಲಿ ಆಲ್ರೆಡಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಫುಲ್ ಫಿನಿಶಿಂಗು ವಾಟರ್ ಫೆಲ್ ಆಗಿದೆ. ನೋಡಿ ಅದರ ಆಪೋಸಿಟಲ್ಲಿ ಇನ್ನೊಂದು ರೂಮ್ ಇದೆ. ನೋಡಿ ಅದರ ಆಪೋಸಿಟ್ ರೂಮ್ ಇದು ಕೂಡ ಎಲ್ಲ ಫುಲ್ ಫಿನಿಶ್ ಆಗಿದೆ. ನೋಡಿ ಫುಲ್ ಫಿನಿಶ್ ಆಗಿದೆ. ಇಲ್ಲಿ ವಾರ್ಡ್ರೋಬ್ ಈ ಕಡೆ ಮಾಡಿದ್ದಾರೆ. ಇನ್ನು ಈ ಕಡೆ ನೋಡೋದಾದರೆ ನಿಮಗೆ ಕಾಮನ್ ಟಾಯ್ಲೆಟು. ನೋಡಿ ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ನಿಮ್ಗೆ ವಾಶ್ ಬೇಷನ್ ಬರುತ್ತೆ. ಇದು ಕೂಡ ವಾರ್ಡ್ರೋಬ್ ಕೂಡ ಎಲ್ಲ ರೆಡಿ ಇದೆ. ಒಟ್ಟು ಬಿಗ್ ರೂಮ್ ಒಂದು, ಮಾಸ್ಟರ್ ಬೆಡ್ರೂಮ್ ಒಂದು ತುಂಬ ದೊಡ್ಡದಾಗಿ ಬಂದಿದೆ. ಇನ್ನು 2 ರೂಮು ಮಿಡಲ್ಲಾಗಿ ಇದೆ, ಅಂತ ದೊಡ್ಡದಾಗಿಲ್ಲ. ಸಾಕು, ಕಾಟ್ ಹಾಕ್ಕೊಂಡು ಆರಾಮಾಗಿ, ಏನು ತೊಂದರೆ ಇಲ್ಲ. ಕಾಟೆಲ್ಲ ಹಾಕ್ಕೊಂಡ್ರು ನಿಮಗೇನು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ನಾರ್ಮಲ್ ಆಗಿದೆ. ಮನೆ ಚೆನ್ನಾಗಿದೆ. ಇದು ಓನರ್ ಇರೋ ಮನೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನೀವು POP ನೋಡೋದಾದರೆ ಅಲ್ಲಲ್ಲಿ POP ಕೂಡ ಹೊಸ. ನಾವೀಗ ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸ್ ಒಂದು, 2 BHK ಹೌಸ್ ಒಂದು ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ಈಗ ನಿಮಗೆ 1 BHK ಹೌಸ್ ಇದು. 1 BHK ಹೌಸು ಕಿಚನ್ನು, ದೇವ್ರ ಮನೆ ನೋಡಿ ಸಿಂಪಲ್ಲಾಗಿ ಇದರಲ್ಲಿ ಬಾಕ್ಸಲ್ಲಿ ಮಾಡಿದ್ದಾರೆ. ಇನ್ನು ಈ ಕಡೆ ಒಂದು ಕಾಮನ್ ಟಾಯ್ಲೆಟು, ಒಂದು ರೂಮ್ ಬರುತ್ತೆ. ರೂಮು ನಾರ್ಮಲ್ ಆಗಿರು ಆರಾಮಾಗಿ ಫ್ರೀ ಆಗಿದೆ ರೂಮು ಅಂತ ಚಿಕ್ಕದಲ್ಲ.
ನೋಡಿ ಫ್ರೆಂಡ್ಸ್, ಈ ಮನೆ ಬಂದು ಡಬಲ್ ಬೆಡ್ರೂಮ್ ಬರುತ್ತೆ. ಕೆಳಗಡೆ ಏನು ನೋಡಿದ್ರಲ್ಲ ಡಬಲ್ ಬೆಡ್ರೂಮು, ಅದೇ ಥರ ಇದೆ ಇದು ಕೂಡ. ನೋಡಿ, ಫ್ರೀ ಆಗಿದೆ ಹಾಲು. ಮತ್ತು ಈ ಕಡೆ ಒಂದು ರೂಮ್ ಬರುತ್ತೆ, ಮತ್ತು ಈ ಕಡೆ ಒಂದು ರೂಮ್ ಬರುತ್ತೆ. ಕಾಮನ್ ಟಾಯ್ಲೆಟು, ದೇವ್ರ ಮನೆ. ಈ ಕಡೆ ಒಂದು ನಿಮಗೆ ಕಿಚನ್ ಬರುತ್ತೆ. ನೋಡಿ, ಫುಲ್ ಫ್ರೀಯಾಗಿ ಅಮ್ಮ. ನೋಡಿ ಫ್ರೆಂಡ್ಸ್, ಈ ಮನೆ ಡೀಟೇಲ್ಸ್ ಹೇಳೋದಾದರೆ ನಾನು ನಿಮಗೆ ಸೌತ್ ಫೇಸ್ ರೋಡ್ ಬರುತ್ತೆ, ಈಸ್ಟ್ ಡೋರ್ ಬರುತ್ತೆ. ಮತ್ತು ಖಾತ ಬಂದು B30 ಇದೆ. ನಿಮಗೆ ಸಪ್ತಗಿರಿ ಯೂನಿವರ್ಸಿಟಿ, ಸಪ್ತಗಿರಿ ಮೆಡಿಕಲ್ ಕಾಲೇಜು, ಸಪ್ತಗಿರಿ ಹಾಸ್ಪಿಟಲ್ಲು, ಮತ್ತು ಸ್ರಿಸ್ಕಾ ಕಾಲೇಜು, ಆಚಾರ್ಯ ಕಾಲೇಜು, ಏನೇ ಒಂದು ಕಾಲೇಜು ತುಂಬಾ ನಿಯರಲ್ಲಿರುವಂಥ ಮನೆಯಾಗಿರ್ತದೆ. ಕೆಸರಘಟ್ಟ ರೋಡು 50 ಮೀಟ್ರಂದಿದೆ. ಸಪ್ತಗಿರಿ ಯೂನಿವರ್ಸಿಟಿ ಹಾಸ್ಪಿಟ್ಲ್ ಎಲ್ಲ 100 ಮೀಟ್ರಂದಿದೆ. ನಿಜವಾಗೂ ಮನೆ ಚೆನ್ನಾಗಿದೆ ಫ್ರೆಂಡ್. ಇಷ್ಟು ಹತ್ತಿರವಾಗಿ ಮೈನ್ ರೋಡ್ ನಿಯರಲ್ಲಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್. ಇದು ಬಂದು ಬಿ ಖಾತಾ E30 ಇದೆ. ರೇಟ್ ಬಂದು 2,20,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫ್ರೆಂಡ್ಸ್, ಯಾರಿಗಾದರೂ ಬೇಕಾದರೆ, ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಏನಾದರೂ ಬೇಕಾದರೆ, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್. ಓಕೆ.